ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ಭೀಷ್ಮರ ವಧೆಗಾಗಿ ಅಂಬಾಳ ತಪಸ್ಸು ಅನ್ನುವಂಥ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅಂಬಾ ಪರಶುರಾಮರಿಗೆ ಆಯ್ತು, ಈಗ ನಾನು ನಿರ್ಧಾರ ಮಾಡಿದ್ದೀನಿ, ನಾನೇ ಭೀಷ್ಮರನ್ನ ವಧೆ ಮಾಡಬೇಕು, ಆ ರೀತಿಯ ಒಂದು ಯೋಗ್ಯತೆಯನ್ನು ನಾನು ಸಂಪಾದನೆ ಮಾಡ್ಕೊಂಡು ಬರೋ ಕಡೆಗೆ ನಾನು ಹೋಗ್ತೀನಿ ಅಂತ ಹೇಳಿ ಅವಳು ಒಂದು ಆಶ್ರಮಕ್ಕೆ ಬಂದು ಅಲ್ಲಿ ತಪಸ್ಸುಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಕೆಲವೊಂದು ದಿವಸ ಬರೀ ಗಾಳಿಯನ್ನ ಸೇವನೆ ಮಾಡ್ತಾ ಮರದ ಹಾಗೆ ನಿಂತ್ಕೊಂಡು ತಪಸ್ ಮಾಡ್ತಾಳೆ. 1 ವರ್ಷಗಳ ತನಕ ನಿರಾಹಾರವಾಗಿದ್ದು ನದಿಯ ಒಳಗಡೆ ಯಮುನಾ ನದಿಯಲ್ಲಿ ಅವಳು ತಪಸ್ಸನ್ನ ಮಾಡ್ತಾಳೆ. ಆಮೇಲೆ 1 ವರ್ಷದ ತನಕ ತನ್ನಷ್ಟಕ್ಕೆ ತಾನೇ ಬಿದ್ದಿರುವಂಥ ಎಲೆಗಳನ್ನೆಲ್ಲ ತಿಂದು ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತ್ಕೊಂಡು ತಪಸ್ ಮಾಡ್ತಾಳೆ. ಹೀಗೆ ಮಾಡಿ ಅವಳು 12 ವರ್ಷಗಳ ತನಕ ತಪಸ್ಸುಗಳನ್ನು ಮಾಡ್ತಾಳೆ. ಆಮೇಲೆ ಅವಳ ತಪಸ್ಸಿನ ಪ್ರಭಾವದಿಂದ ಏನಾಯ್ತು, ಅವಳು ತೀರ್ಥ ಸೇವನೆಗೆ ಅಂತಂದ್ಬಿಟ್ಟು ಅವಳು ವತ್ಸದೇಶಕ್ಕೆ ಬಂದು ತಲುಪಿದಾಗ ಆ ತಪದ ಪ್ರಭಾವದಿಂದ ಅವಳ ಅರ್ಧ ಶರೀರ ಒಂದು ನದಿಯಾಗತ್ತೆ, ಅಂಬಾ ಅನ್ನುವಂಥ ಒಂದು ನದಿಯಾಗಿ ಹರಿಯತ್ತೆ. ಇನ್ನು ಅರ್ಧ ಶರೀರ ಇದೆಯಲ್ಲ, ಅದು ವತ್ಸದೇಶದ ರಾಜನ ಕನ್ಯೆಯಾಗಿ ಅವಳು ಹುಡ್ತಾಳೆ. ಇದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದೇನಾಗುತ್ತೆ ಅಂತಂದ್ರೆ, ಈ ಜನ್ಮದಲ್ಲೂ ಕೂಡ ಇಲ್ಲಿ ನೋಡಿ, ವತ್ಸದೇಶದ ರಾಜನ ಮಗಳಾಗಿ ಹುಟ್ಟಿದ್ರು ಕೂಡ ಅವಳಿಗೆ ತಪಸ್ ಮಾಡಬೇಕು ಅನ್ನುವಂಥ ಒಂದು ಆಸೆ ಅವಳಿಗೆ. ಅದನ್ನ ಕೇಳ್ಕೊಳ್ತಾಳೆ, ನಾನು ತಪಸ್ ಮಾಡಬೇಕು ಅಂತಂದ್ಬಿಟ್ಟು. ಆಗ ಎಲ್ಲ ತಪಸ್ವಿಗಳು ಕೂಡ ಅವಳನ್ನ ತಡೆದ್ಬಿಟ್ಟು ಕೇಳ್ತಾರೆ, ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ, ಯಾಕೆ ತಪಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತೀಯಾ ಅಂತ. ಆಗ ಆ ಕನ್ಯೆ, ಆ ತಪೋವೃದ್ಧರಾದಂಥ ಋಷಿಗಳಿಗೆ ಹೇಳ್ತಾಳೆ, ಭೀಷ್ಮ ನನ್ನನ್ನ ನಿರಾಧರಿಸಿದಾನೆ, ನನಗೆ ಗೌರವ ಕೊಟ್ಟಿಲ್ಲ, ಅಗೌರವವನ್ನ ಕೊಟ್ಟಿದ್ದಾನೆ, ಮತ್ತೆ ನನ್ನನ್ನ ಅವನು ಕಡೆಗಣಿಸಿದಾನೆ, ನನ್ನನ್ನ ಪತಿಧರ್ಮದಿಂದ ಕೂಡ ನನ್ನನ್ನು ಭ್ರಷ್ಟನನ್ನಾಗಿ ಮಾಡಿದಾನೆ. ನಾನು ಈ ತಪಸ್ ಮಾಡಬೇಕು ಅಂತ ಇಷ್ಟಪಡ್ತಾ ಇರೋದು, ನಾನು ಯಾವುದೋ ಒಂದು ದಿವ್ಯ ಲೋಕವನ್ನ ಪಡ್ಕೋಬೇಕು ಅಂತ ಅಲ್ಲ, ಬದಲಾಗಿ ಆ ಭೀಷ್ಮನನ್ನ ವಧೆ ಮಾಡ್ಬೇಕು, ನಾನು ಅವನನ್ನ ಕೊಲ್ಲಬೇಕು, ನಾನು ಅದಕ್ಕೋಸ್ಕರ ಈ ಒಂದು ತಪಸ್ಸಿನ ಸಂಕಲ್ಪವನ್ನ ಮಾಡ್ಕೊಂಡಿದ್ದೀನಿ. ನನ್ನ ನಿರ್ಧಾರ ಏನಪ್ಪಾ ಅಂತಂದ್ರೆ, ನಾನು ಅನ್ಕೊಳ್ತಾ ಇರೋದು, ನಾನು ವಿಚಾರ ಮಾಡ್ತಾ ಇರೋದು ಏನು ಅಂತಂದ್ರೆ, ಭೀಷ್ಮ ಸತ್ತ ಮೇಲೇನೆ ನನಗೆ ಶಾಂತಿ ಅನ್ನೋದು ಸಿಗೋದು, ಇಲ್ಲ ಅಂತಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಅನ್ನೋದೇ ಇಲ್ಲ. ನಾನು ಭೀಷ್ಮನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಅಂತಾನೆ ತಪಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನೀವು ನನ್ನನ್ನು ತಡಿಬೇಡಿ ಅಂತಂದ್ಬಿಟ್ಟು ಹೇಳ್ತಾಳೆ. ಆಗ ಆ ಎಲ್ಲ ತಪಸ್ವಿಗಳ ಮಧ್ಯದಲ್ಲಿ ಉಮಾಪತಿಯಾದಂತಹ ಭಗವಂತ ಶಂಕರ ಇದ್ದಾನಲ್ಲ, ಅವನು ಆ ತಪಸ್ವಿನಿಗೆ ದರ್ಶನವನ್ನ ಕೊಡ್ತಾನೆ. ಅವಳು ಮುಂದೆ ಬರ್ತಾನೆ, ಇಷ್ಟೆಲ್ಲ ಕಠಿಣ ತಪಸ್ಸುಗಳೆಲ್ಲ ಮಾಡಿದಳಲ್ಲ, ಸೊ ಈಗ ಅವನು ಮುಂದೆ ಬಂದ, ಮತ್ತೆ ವರ ಕೇಳ್ಕೊ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಆ ಕನ್ಯೆ ನನ್ನನ್ನ ಪರಾಜಯಗೊಳಿಸುವಂತ ವರವನ್ನ ಕೇಳ್ಕೊಳ್ತಾಳೆ. ಅಂದ್ರೆ ಭೀಷ್ಮರ್ ಹೇಳ್ತಾ ಇರೋದು, ನನ್ನನ್ನ ಅವಳು ಸೋಲಿಸ್ಬೇಕು, ಆ ರೀತಿ ವರ ಕೊಡು ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಶ್ರೀ ಮಹಾದೇವ ಕೂಡ ಹೇಳ್ತಾನೆ, ನೀನು ಭೀಷ್ಮನನ್ನ ನಾಶಗೊಳಿಸ್ತೀಯಾ, ಅಂದ್ರೆ ಭೀಷ್ಮನನ್ನ ನಾಶ ಮಾಡುವಂತಹ ಶಕ್ತಿ ನಿನಗೆ ಇದೆ, ನೀನು ಮಾಡ್ತೀಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಆಕೆ ಮತ್ತೆ ಹೇಳ್ತಾಳೆ, ಭಗವಂತ ನಾನು ಸ್ತ್ರೀ, ಅದಕ್ಕೋಸ್ಕರ ನನ್ನ ಹೃದಯ ಕೂಡ ಅತ್ಯಂತ ಶೌರ್ಯಹೀನವಾಗಿದೆ. ಅಂದ್ರೆ ಏನು, ಈಗ ಗಂಡಸಿಗಿರುವಂತಹ ಬಲ, ಶೌರ್ಯ, ಶಕ್ತಿ ಹೆಂಗಸರಿಗಿರೋದಿಲ್ಲ ಅಲ್ವಾ. ಸೊ ನಾನು ಸ್ತ್ರೀ ಶರೀರದಲ್ಲಿರೋದ್ರಿಂದ, ನಾನು ಸ್ತ್ರೀ ಆಗಿರೋದ್ರಿಂದ ನಾನು ಶೌರ್ಯಹೀನವಾಗಿದ್ದೀನಿ. ಹೀಗಿರ್ಬೇಕಾದ್ರೆ ನಾನು ಭೀಷ್ಮನನ್ನ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ? ಯಾಕಂದ್ರೆ ಭೀಷ್ಮ ಸಾಮಾನ್ಯ ಅಲ್ಲ, ಅವರು ಅತಿರಥ ಮಹಾರಥರು, ಅವ್ರಿಗಿರುವಷ್ಟು ಶಕ್ತಿ, ಅವ್ರಿಗಿರುವಂತಹ ಒಂದು ಶೌರ್ಯ ಅದು ನನಗಿಲ್ವಲ್ಲ. ಹೀಗಿರ್ಬೇಕಾದ್ರೆ ನಾನು ಹೇಗೆ ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯ? ನೀವು ನನ್ನ ಮೇಲೆ ಈ ರೀತಿ ಕೃಪೆ ಮಾಡಿ. ಯಾವ ರೀತಿ ಅಂತಂದ್ರೆ, ನಾನು ಶಾಂತನು ನಂದನನಾದಂತಹ ಭೀಷ್ಮನನ್ನ ಸಂಗ್ರಾಮದಲ್ಲಿ ಕೊಲ್ಲಬೇಕು, ಆ ರೀತಿ ನನಗೆ ನೀವು ಕೃಪೆ ಮಾಡಿ ಅಂತ ಕೇಳ್ಕೊಳ್ತಾಳೆ. ಆಗ ಭಗವಂತ ಶಂಕರ ಹೇಳ್ತಾನೆ, ನನ್ನ ಮಾತು ಯಾವತ್ತೂ ಅಸತ್ಯವಾಗೋದಿಲ್ಲ, ತಪ್ಪೋದಿಲ್ಲ, ಅದಕ್ಕೋಸ್ಕರ ನೀನು ಖಂಡಿತವಾಗಿ ಭೀಷ್ಮನನ್ನ ವಧಿಸ್ತೀಯ, ಪುರುಷತ್ವವನ್ನು ಕೂಡ ನೀನು ಪಡ್ಕೊಳ್ತೀಯ, ಮತ್ತೆ ಬೇರೆ ಶರೀರವನ್ನ ಧರಿಸ್ಕೊಂಡಿದ್ರೂ ಕೂಡ, ಅಂದ್ರೆ ಇವಾಗ ನೀನು ಈ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನ ತಗೊಂಡ್ರೂ ಕೂಡ ನಿನಗೆ ಪುರುಷತ್ವ ಅನ್ನೋದು ಬರುತ್ತೆ. ಮತ್ತೆ ನೀನು ಈ ಶರೀರ ಬಿಟ್ಟಿದ್ರು, ಬೇರೆ ಶರೀರದಲ್ಲಿ ಇದ್ರೂ ಕೂಡ ನಿನಗೆಲ್ಲ ವಿಷಯಗಳು ಕೂಡ ನೆನಪಲ್ಲಿರುತ್ತೆ. ಈಗ ನೋಡಿ, ನಮಗೆ ಹೋದ ಜನ್ಮದಲ್ಲಿ ನಮಗೆ ಬೇರೆ ಶರೀರ ಇರುತ್ತಲ್ವಾ, ಆ ಶರೀರದಲ್ಲಿ ಇರೋದು ಏನಾದರೂ ನಮಗೆ ನೆನಪಿದೆಯಾ? ಇಲ್ಲ. ಆದರೆ ಇಲ್ಲಿ ಅವಳಿಗೆ ಕೃಪೆ ಸಿಕ್ಕಿರೋದ್ರಿಂದ, ಭಗವಂತನ ಕೃಪೆ,
ಅವಳಿಗೆ ನೆನಪಿರುತ್ತೆ. ಆ ರೀತಿ ಒಂದು ಕೃಪೆ ಮಾಡಿದ್ದಾನೆ ಭಗವಂತ. ಅದಕ್ಕೆ ನೀನು ಬೇರೆ ಶರೀರವನ್ನು ಧರಿಸ್ಕೊಂಡ್ರೂ ಕೂಡ ನಿನಗೆ ಈ ವಿಷಯಗಳೆಲ್ಲ ನೆನಪಿರುತ್ತೆ. ನೀನು ದೃಪದನ ಮನೆಯಲ್ಲಿ ಹುಟ್ಟಿ ಒಬ್ಬ ಚಿತ್ರಯೋಧಿ, ವೀರ ಸಮ್ಮತ ಮಹಾರಥಿ ಆಗ್ತೀಯ ನೀನು. ಅಂದರೆ ತುಂಬಾ ಶಕ್ತಿವಂತ ವೀರನಾಗಿ ನೀನು ಹುಡ್ತೀಯ. ನಾನು ಏನೆಲ್ಲ ಹೇಳ್ತಾ ಇದ್ದೀನೋ ಅದೆಲ್ಲ ಹಾಗೆಯೇ ಆಗುತ್ತೆ. ನೀನು ಕನ್ಯೆಯ ರೂಪದಲ್ಲಿ ಹುಟ್ಟಿದ್ರೂ ಕೂಡ ಸ್ವಲ್ಪ ಸಮಯದ ನಂತರ ನೀನು ಪುರುಷನಾಗ್ತೀಯ. ಈ ರೀತಿ ಹೇಳಿ ಭಗವಂತ ಶಂಕರ ಅಂತರ್ಧಾನನಾಗ್ತಾನೆ. ಆ ಕನ್ಯೆ ಏನು ಮಾಡ್ತಾಳೆ, ಒಂದು ದೊಡ್ಡ ಚಿತೆಯನ್ನು ಮಾಡಿ ಅಗ್ನಿಯನ್ನು ಪ್ರಜ್ವಲಿಸ್ತಾಳೆ. ಮತ್ತು ನಾನು ಭೀಷ್ಮನನ್ನು ವಧಿಸೋದಕ್ಕೋಸ್ಕರ ಅಗ್ನಿಯಲ್ಲಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಅದ್ರ ಒಳಗಡೆ ಅವಳು ಪ್ರವೇಶ ಮಾಡ್ತಾಳೆ. ನೋಡಿ, ಇವಾಗ ಅವಳಿಗೆ ವರ ಎಲ್ಲ ಸಿಕ್ತು. ಅವಳಿಗೇನು ಅಂತಂದರೆ ಭೀಷ್ಮನನ್ನು ಬೇಗ ಕೊಲ್ಲಬೇಕು, ಅವಳು ತನ್ನ ಸೇಡನ್ನು ತೀರಿಸ್ಕೊಳ್ಬೇಕು. ಅದಕ್ಕೆ ಈ ಜೀವನವನ್ನು ಅವಳು ಕಂಪ್ಲೀಟ್ ಮಾಡಿಬಿಡ್ಬೇಕು. ಆಗ್ತಾನೆ ಅವಳಿಗೆ ನೆಕ್ಸ್ಟು ಜನ್ಮ ಅನ್ನೋದು ಸಿಗೋದು, ಬೇರೆ ಶರೀರ ಸಿಗೋದು. ಸೊ ಆ ಶರೀರವನ್ನು ಬಿಟ್ಲು ಬೇರೆ ಶರೀರಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಒಂದು ಚಿತೆಯನ್ನು ಮಾಡಿ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾಳೆ. ಆ ಅಗ್ನಿಯಲ್ಲಿ ಪ್ರವೇಶ ಮಾಡೋದಕ್ಕೆ ಮುಂಚೆನೂ ನೋಡಿ, ಏನು ನಾವು ಚಿಂತನೆ ಮಾಡ್ತೀವೋ ಸಾಯ್ಬೇಕಾದ್ರೆ ಅದೇ ರೀತಿಯ ಜನ್ಮ, ಅದೇ ರೀತಿಯ ಶರೀರ ನಮಗೆ ಸಿಗುತ್ತೆ ಅಂತ ಹೇಳ್ತಾರಲ್ವಾ. ಇಲ್ಲಿ ಅವಳು ಏನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ, ನಾನು ಭೀಷ್ಮನನ್ನು ವಧಿಸ್ಬೇಕು, ಅದಕ್ಕೋಸ್ಕರ ನಾನು ಈ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳಿ ಅದ್ರ ಒಳಗಡೆ ಅವಳು ಪ್ರವೇಶ ಮಾಡ್ತಾಳೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.